ಈಗ ನಮಗ ರೈತನ ಬಗ್ಗೆ ನಾವು ಹೇಳ್ಬೇಕಂದ್ರೆ ರೈತ ನಿಜವಾಗ್ಲೂ ಪ್ರತಿಯೊಬ್ಬರಿಗೆ ರೈತರ ಶ್ರಮ ಅವ್ರಿಗೆ ನಾವ್ ಏನ್ ಮಾಡಿದ್ರು ಏನ್ ಕೊಟ್ರು ಕಡಿಮೆನೆ. ಹ್ಮ್. ಈಗ ರೈತರು ಎಂತ ಕಷ್ಟ ಅನುಭವಿಸ್ತಾರಪ್ಪ ಅಂದ್ರೆ ಜಾಸ್ತಿ ಮಳೆ ಐತೆ ಅಂತಂದ್ರೆ ಹ್ಮ್. ಅವ್ರು ಬೆಳೆದದ್ದೆಲ್ಲ ಲಾಸ್ ಆಗ್ತದ. ಹೌದು. ಮಳೆ ಬಂದಿಲ್ಲ ಅಂದ್ರೆ ಅವ್ರು ಬಿತ್ತಿದ್ದೆಲ್ಲ ಲಾಸ್ ಆಗ್ತದ. ಹ್ಮ್. ಅವರು ಪ್ರತಿಯೊಬ್ರು ಗೊಬ್ಬರ ಬೀಜಗಳು ಔಷಧಗಳು ಹೊಡೆದು ಎಲ್ಲ ಸಾಲಗಾರರಾಗಿರ್ತಾರ. ರೈತರು ಯಾವತ್ತೂ ಅವ್ರಿಗೆ ಯಾವುದೇ ಸರ್ಕಾರ ಅವ್ರಿಗೆ ಸಪೋರ್ಟ್ ಮಾಡಿಲ್ಲ. ಈ ಸರ್ಕಾರ ವಿಶೇಷವಾಗಿ ರೈತರ ಬಗ್ಗೆ ಕಾಳಜಿ ವಹಿಸ್ಕೋಬೇಕಂತನಂಥದ್ದು ನನ್ನ ಒಂದು ಬೇಡಿಕೆ ಕೂಡ ಅದ. ಯಾಕಂದ್ರೆ ನೋಡ್ರಿ ರೈತರ ಪಕ್ಷ ನಮ್ದು. ಹ್ಮ್. ಇವತ್ತು ರೈತರ ಜೊತೆ ರೈತರ ಬೆಂಗಾವಲಾಗಿ ಕೆಲಸ ಮಾಡಂತ ಕುಮಾರಣ್ಣವರು ಹ್ಮ್. ದೇವೇಗೌಡರು ಇರೋದ್ರಿಂದ ಈಗ ರೈತರಿಗೆ ಏನೇ ಸಣ್ಣ ಪ್ರಾಬ್ಲಮ್ ಆದ್ರೆ ನಾ ತಕ್ಷಣನೇ ರೈತರಿಗೆ ಹೋಗಿ ಭೇಟಿ ಆಗ್ತೀನಿ, ಹ್ಮ್. ಸ್ಪಂದಿಸ್ತೀನಿ. ಹ್ಮ್. ಈಗ ಬೇಸಿಗೆಯಲ್ಲಿ ಈಗ ನೋಡ್ರಿ ಒಂದು ನೀರು ಏನಾದರೂ ಬಂದಿಲ್ಲ ಅಂದ್ರೆ ಇಡೀ ಬೆಳೆದ ಬೆಳೆ ಎಲ್ಲ ಲಾಸ್ ಆಗಿ ಹೌದು. ಹೋಗ್ತಿತ್ತು. ಹೌದು. ಆದ್ರೆ ನಾವು ಸರ್ಕಾರಕ್ಕ ಸಾಕಷ್ಟು ಸಲ ಮನವಿ ಕೊಟ್ಟರು ಡ್ಯಾಮ್ನಾಗ ನೀರಿಲ್ಲ ಎಲ್ಲಿಂದ ಕೊಡೋದು ಅಂತೇಳಿ ಅವ್ರು ಕೂಡ ಕೈ ಚೆಲ್ಲಿದ್ರು.